ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ಮಗನ ಸ್ಕೂಲ್ನಲ್ಲಿ ಇವತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಸೊ ಹಾಗಾಗಿ ಇವನು ಕೂಡ ಆ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿಸೋಣ ಅಂತ ನೇಮ್ ಕೊಟ್ಟಿದ್ದೆ. ಸೊ ಇವನಿಗೆ ಏನು ಮಾಡಿಸ್ತಾ ಇದ್ದೀನಿ ಅಂತಂದರೆ ಹನುಮಾನ್. ಸೊ ಅವರೊಂದು ಥೀಮ್ ಕೊಟ್ಟಿದ್ರು, ಸ್ಟೋರಿ ಬುಕ್ಕಲ್ಲಿ ಬರೋಂಥ ಯಾವುದಾದ್ರೂ ಕ್ಯಾರೆಕ್ಟರ್ಸ್ನ ಮಾಡಿಸ್ರಿ ಅಂತ ಹೇಳಿದರು. ಸೊ ಕನ್ನಡ ಬುಕ್ಕಲ್ಲಿರೋಂತಹದ್ದು ಒಂದಿಷ್ಟು ನೇಮ್ಸ್ ಕೊಟ್ಟಿದ್ದರು. ಅದೇ ಥರ ಇಂಗ್ಲೀಷ್ ಒಳಗೆ ಒಂದಿಷ್ಟು ನೇಮ್ಸ್ ಕೊಟ್ಟಿದ್ದರು. ಹಿಂದಿ ಒಳಗೆ ಒಂದಿಷ್ಟು ನೇಮ್ಸ್ ಒಳಗೆ ನಾನು ಚಾಯ್ಸ್ ಮಾಡಿದ್ದು ಅಂದರೆ ಹನುಮಾನ್. ಸೊ ಮಾಡಿಸೋಣ ಅಂತ ಹೇಳಿ ಇವನ್ನೆಲ್ಲ ಡ್ರೆಸ್ಸು ಶಾಪಲ್ಲಿ ರೆಂಟಿಗೆ ತೊಗೊಂಬಂದಿದ್ದೆ ನಾನು. ಮತ್ತು ಅದನ್ನು ನಾವು ರೀಯೂಸ್ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ನಾನು ರೆಂಟಿಗೆ ತೊಗೊಂಬಂದಿದ್ದೆ. ಒನ್ ಡೇಗೆ ರೆಂಟಿಗೆ 300 ರುಪೀಸ್ ಏನೋ ಚಾರ್ಜ್ ಮಾಡಿದರು. ಸೊ ಎಲ್ಲ ಸೆಟ್ ಎಲ್ಲ ಕೊಟ್ಟಿದ್ದರು ಅವರು. ಹನುಮಾನಿಗೆ ಬಾಲ ಅವೆಲ್ಲ ಇರಬೇಕಲ್ಲ, ಸೊ ಅವೆಲ್ಲನೂ ಕೊಟ್ಟಿದ್ದರು. ಡ್ರೆಸ್ಸು ಮತ್ತು ಕಿರೀಟ, ಕೈಗೆ ಹಾಕೋದು ಸರ ಅವನ್ನೆಲ್ಲ ಕೊಟ್ಟಿದ್ದರು. ಸೊ ನಾನು ಮನೆಯಲ್ಲೇ ಮೇಕಪ್ ಮಾಡೋಣ ಅಂತ ಮೇಕಪ್ ಮಾಡ್ತಾ ಇದ್ದೀನಿ. ಸೊ ಹನುಮಾನಿಗೆ ಮಾಸ್ಕ್ ಕೂಡ ಕೊಟ್ಟಿದ್ದರು ಮೂಗಿಗೆ ಹಾಕೋಕ್ಕೆ. ಬಟ್ ಅದನ್ನು ಹಾಕಿದರೆ ಅಲ್ಲಿ ಸ್ಟೇಜ್ ಮೇಲೆ ಅವ್ನು ಹೇಳೋದು ವಾಯ್ಸ್ ಕ್ಲಾರಿಟಿ ಇರಲ್ಲ ಅಂತ ಹೇಳಿ ಮಾಸ್ಕ್ ಬೇಡ, ನಾನೇ ಡ್ರಾ ಮಾಡೋಣ ಅಂತ ಹೇಳಿ ಲೈಟಾಗಿ ಲಿಪ್ಸ್ಟಿಕ್ ಒಳಗೆ ಬಾಯಿ ಹತ್ರ ಎಲ್ಲ ರೆಡ್ಡಿಶ್ ಆಗಿ ಮಾಡ್ತಾಯಿದ್ದೆ. ಸೊ ಈಗ ಮಿಡ್ ಟರ್ಮ್ ಆದಮೇಲೆ ಎಲ್ಲರ ಸ್ಕೂಲಲ್ಲೂ ಈ ಥರದ ಕಾಂಪಿಟೇಷನ್ಸ್ ಅರೇಂಜ್ ಮಾಡ್ತಾನೆ ಇರ್ತಾರೆ. ಪಾರ್ಟಿಸಿಪೇಟ್ ಗೆಲ್ಲೋದು ಬಿಡೋದು ಸೆಕೆಂಡ್ರಿ, ಬಟ್ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಯಾಕಂದರೆ ಪಾರ್ಟಿಸಿಪೇಟ್ ಮಾಡಿದರೆ ಅವರಿಗೂ ಕೂಡ ಸ್ಟೇಜ್ ಕರೇಜ್ ಬರುತ್ತೆ. ಹಾಗಾಗಿ ಪಾರ್ಟಿಸಿಪೇಟ್ ಮಾಡಿಸೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೆ. ಸೊ ಎಲ್ಲೋ ಯಾವುದೋ ಒಂದು ಯೂಟ್ಯೂಬ್ ಒಳಗೆ ನೋಡಿದ್ದೆ ನಾನು, ಮೂಗಿಗೂ ಕೂಡ ಅವ್ರು ರೆಡ್ ಕಲರ್ ಬರೆದಿದ್ರು. ಸೊ ನೋಡೋಣ, ನಾನು ಮೂಗಿಗೂ ರೆಡ್ ಕಲರ್ ಹಾಕೋಣ ಅಂತ ಹಾಕಿದೆ. ಬಟ್ ಅದು ಚೆನ್ನಾಗಿ ಕಾಣಲಿಲ್ಲ ರೆಡ್ ಹಾಕಿದ್ದು. ಬರೀ ಲಿಪ್ಸ್ಟಿಕ್ ಅಷ್ಟೇ ಹಚ್ಚಿ ಸರೌಂಡಿಂಗ್ ತುಟಿ ಮೇಲ್ಗಡೆ ಅಷ್ಟೇ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದು ಮೂಗಿಂದ ಯಾಕೋ ಸರಿ ಕಾಣಲಿಲ್ಲ ಅಂತ ರಬ್ ಮಾಡಿದೆ. ಬೆಳಗ್ಗೆ 9 o'clock ಇತ್ತು ಅವ್ರದ್ದು ಟೈಮಿಂಗ್ ಕೊಟ್ಟಿದ್ರು. ಇವನು ಸೆಕೆಂಡ್ ಸ್ಟ್ಯಾಂಡರ್ಡ್, ಹಾಗಾಗಿ ಇವನಿಗೆ ಟೈಮಿಂಗ್ ಕೊಟ್ಟಿದ್ರು 9:15 ಅಂದರೆ ಅಲ್ಲಿ ಸ್ಕೂಲ್ ಒಳಗಡೆ ಇರಬೇಕು ಅಂತ. ಸೊ ಬೇಗ ಎದ್ದು ಟಿಫನ್ ಮಾಡಿಸಿ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾಯಿತ್ತು ಅಂತ ಬೇಗ ಮಾಡ್ತಾಯಿದ್ದೀನಿ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಥರದ ಫ್ಯಾಮಿಲಿ ವ್ಲಾಗ್ಸ್, ಟ್ರಾವೆಲ್ ವ್ಲಾಗ್ಸ್ ಅಷ್ಟೇ ನಮ್ಮ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸೊ ಫೈನಲಿ ರೆಡಿಯಾದ. ಸೊ ಕಿರೀಟನ ನಾವು ಸ್ಕೂಲಲ್ಲೇ ಕಟ್ಟಿದ್ರಾಯ್ತು ಇಲ್ಲಿಂದ, ಮತ್ತು ಕರ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ಬೀಳುತ್ತೆ ಅಂತ ಹೇಳಿ ನನಗೆ ಕಿರೀಟ ಏನು ಹಾಕಲಿಲ್ಲ. ಫೈನಲಾಗಿ ಅಲ್ಲೇ ಸ್ಕೂಲಲ್ಲಿ ಹೋದ ತಕ್ಷಣ ಕಟ್ಟೋಣ ಅಂತ ಸುಮ್ಮನಾಗಿದ್ದೆ. ಸೊಂಟದ ಪಟ್ಟಿ ಒಂದು ಅದು ಕಟ್ಟಿಬಿಟ್ಟು ನಾವೊಂದು ಸ್ವಲ್ಪ ರೆಡಿಯಾಗಿ ಬೇಗ ಸ್ಕೂಲಿಗೆ ಹೋಗೋಣ. ಆಲ್ರೆಡಿ ಟೈಮ್ ಆಗಿತ್ತು. ಬೇಗ ಬೇಗ ಮಾಡಿ ಟಿಫನ್ ಆಲ್ರೆಡಿ ಮಾಡ್ಕೊಂಡಿದ್ವಿ. ಸೊ ಎಲ್ಲ ರೆಡಿ ಆದಮೇಲೆ ಈ ಥರ ಕಾಣಿಸ್ತಾ ಇದ್ದ. ಸೊ ಡೈಲಾಗ್ಸ್ ಎಲ್ಲ ಹಿಂದಿನ ದಿನವೇ ಪ್ರಾಕ್ಟೀಸ್ ಮಾಡಿಸಿದ್ದೆ. ಅವರು ಟೈಮಿಂಗ್ಸ್ ಕೂಡ ಕೊಟ್ಟಿದ್ದರು, 1 to 3 minutes ಒಳಗಡೆ ಡೈಲಾಗ್ಸ್ ಹೇಳಬೇಕು ಅಂತ ಹೇಳಿ. ಸೊ ಹಾಗಾಗಿ ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದೆ. ಅದನ್ನು ಒಂದ್ಸಲ ರಿಹರ್ಸಲ್ ಕೂಡ ಮಾಡ್ತಾ ಇದ್ದಾನೆ. ಸೊ ಎಲ್ಲ ಮುಗಿಸ್ಕೊಂಡು ಫೈನಲಾಗಿ ರೆಡಿ ಆದ. ನೆಕ್ಸ್ಟ್ ಬಂದ್ವಿ ಅವ್ರ ಸ್ಕೂಲ್ ಕಡೆ. ಹಾವೇರಿಯಲ್ಲಿರೋರಿಗೆ ಗೊತ್ತಿರುತ್ತೆ ಇದು KLE ಸ್ಕೂಲ್ ಅಂತ. ಸೊ ಒಳಗಡೆ ಎಂಟ್ರೆನ್ಸ್ ಆದ್ವಿ. ಸೊ ಮೇಲ್ಗಡೆ ಮ್ಯೂಸಿಕ್ ಹಾಲ್ನಲ್ಲಿ ಫಂಕ್ಷನ್ ಇದೆ ಅಂತ ಅವ್ರ ಕ್ಲಾಸ್ ಟೀಚರ್ ಹೇಳಿದರು, ಹಾಗಾಗಿ ಹೋಗ್ತಾ ಇದ್ವಿ. ಅವ್ರ ಅಪ್ಪಾಜಿಗೂ ರಜಾ ಇತ್ತು ಇವತ್ತು ಆಫೀಸು, ಹಾಗಾಗಿ ನಾನು ಬರ್ತೀನಿ ಅಂತ ಅವರು ಕೂಡ ಬಂದಿದ್ರು. ಸೊ ಫೈನಲಿ Next be ready, Siri Shantgiri from second B. Jai Shri Ram, Jai Shri Ram, Jai Shri Ram. हे रावण माता सीता को छोड़ दे और श्री राम के शरण में आ जा, अन्यथा मैं राम के साथ युद्ध के लिए तैयार हो जा. जय श्री राम. मैं हूँ राम भक्त हनुमान. ಸೊ ನೋಡಿದ್ರಲ್ಲ ಹೇಗೆ ಹೇಳ್ದ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಮಗ ಯಾವ ರೀತಿ ಹೇಳ್ದ ಅಂತ, ಮತ್ತು ಚೆನ್ನಾಗಿ ಹೇಳ್ದ ಅಂತ ಅವ್ರ ಕ್ಲಾಸ್ ಟೀಚರು ಕೂಡ ಹೇಳಿದರು. ಸೊ ಫೈನಲ್ ಆಗಿ ಫಂಕ್ಷನ್ ಮುಗೀತು. ಸೊ ನಾವು ಕೂಡ ಅವನ ಜೊತೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಫೋಟೋ ತೆಗೆಸ್ಕೊಂಡ್ವಿ.
ಒಂದು 4-5 ಡೈಲಾಗ್ಸ್ ಅಷ್ಟೇ ಹೇಳ್ಕೊಟ್ಟಿದ್ದೆ. ಟೈಮಿಂಗ್ಸ್ ಇರೋದ್ರಿಂದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಎಲ್ಲರಿಗೂ ಅವಕಾಶ ಇರಲಿ ಅಂತ ಅವ್ರು ಟೈಮಿಂಗ್ಸ್ ಕೊಟ್ಟಿದ್ದರು. 2 to 3 ಮಿನಿಟ್ಸ್ ಒಳಗಡೆ ಹೇಳಬೇಕು ಅಂತ. ಪರವಾಗಿಲ್ಲ ಹೇಳ್ದ ಅಂತ ಅನ್ನಿಸ್ತು. ಸೊ ಲಾಸ್ಟಿಗೆ ಹೊರಗಡೆ ಲಾನ್ ಹತ್ರ ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.